ಎಷ್ಟು ಜನ ಕಮೆಂಟ್ ಮಾಡ್ತಾರೆ ನಮ್ಮ ಅಕ್ಕನ ಕಂಡ್ರೆ ಎಷ್ಟು ಜನಕ್ಕೆ ಇಷ್ಟ ಎಲ್ರೂ ಹ್ಯಾಪಿ ಬರ್ಡೇ ಅಂತ ಕಮೆಂಟ್ ಮಾಡಿ. ಜ್ಯೂಸ್ ಹೆಂಗ್ ಕುಡಿತವನೆ ಹೆಂಗಿದೆ ದೊಡ್ಡ ಸರ್ಪ್ರೈಸ್ ಕೊಡೋದಕ್ಕೆ. ದೊಡ್ಡ ಸರ್ಪ್ರೈಸ್ ಝಾರಾ ಬ್ಯಾಗು ನಡ್ಕೊಂಡು ಓಡ್ಕೊಂಬತ್ತಾನೆ ಅಲ್ಲಿಂದ. ಇದಕ್ಕೆ 500 ರೂಪಾಯಿ ಗೈಸಿ ಕೇಕಿಗೆ. ಏನಕ್ಕೆ ಕೂತಿದ್ರೆ ದೇವ್ರ ತರ. ಸೊ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಸೊ ಗೈಸ್ ಇವತ್ತಿನ ಬ್ಲಾಗ್ ತಮ್ಮನೇಲಿ ನೋಡಿದ್ರ. ಸೊ ಇವತ್ತು ನಮ್ಮ ಅಕ್ಕನ ಬರ್ಡೇ. ಸೊ ಅವಳಿಗೆ ಸರ್ಪ್ರೈಸ್ ಕೊಡಬೇಕು ಆ್ಯಂಡ್ ಸ್ವಲ್ಪ ಆಚೆಡೆ ಊಟ ಮಾಡೋಕ್ಕೆಲ್ಲ ಹೋಗಬೇಕು. ಸೊ ಅದೆಲ್ಲ ಇರುತ್ತೆ ಈ ಬ್ಲಾಗಲ್ಲಿ. ಏನು ಸರ್ಪ್ರೈಸ್ ಅಂತ ಲಾಸ್ಟ್ ಹೋಗಿ ನೋಡ್ತಾರೆ. ಮೋಸ್ಟ್ಲಿ ತಮ್ಮನೇಲಿ ಗೊತ್ತಾಗ್ಬಿಟ್ಟಿರುತ್ತೆ ನಮಗೆ. ಬಟ್ ಅವಳು ಯಾವ ಥರ ರಿಯಾಕ್ಟ್ ಆಗ್ತಾರೆ ಸರ್ಪ್ರೈಸ್ಗೆ ಅಂತ ವೆಯ್ಟ್ ಮಾಡ್ತೀರಿ. ಸೊ ಆಚೆ ತಾರೆ ಬನ್ನಿ ಮಾತಾಡ್ಕೊಂಬರೋಣ ಅವ್ರ ಹತ್ರ. ಏನು ಮಾಡ್ತಿದ್ದೆ ಖುಷಾನಿ? ಇಲ್ಲೇನೆ ಕೂತ್ಕೊಂಡಿದ್ದೆ, ಬೇಗ ರೆಡಿ ಆಗೋ ಆಚೆ ಹೋಗೋಣ, ಅಮ್ಮನ ಬರ್ಡೇ ಇವತ್ತು. ಹಲೋ ಮೇಡಮ್, ಏನಕ್ಕೆ ಇಲ್ಲಿ ಕೂತಿದ್ರೆ ದೇವ್ರ ಥರ? ಮಾತಿಲ್ಲ ಕತೆ ಇಲ್ವ ನಿಮ್ಮ ಹತ್ರ? ನೋಡಿ ಗೈಸ್, ನಾನು ಇವನ ಹತ್ರ ಇವಳ ಹತ್ರ ಮಾತಾಡ್ತಾರೆ, ಅಲ್ಲಿಂದ ಅಣ್ಣ ಅವಾಜ್ ಹಾಕೊಂಬತ್ತಾನೆ ನನ್ನ ಹತ್ರ. ನೋಡ್ರಿ ಅವಾಜ್ ಹಾಕೊಂಡು ಹಂಗೆ ಓಡ್ಬತ್ತ, ನೋಡ್ರಿ ನಡ್ಕೊಂಡು ಓಡ್ಕೊಂಬತ್ತಾನೆ ಅಲ್ಲಿಂದ. ನೋಡ್ದು ಖುಷಾನಿ ಅವನು ಯಾವ ಥರ ಇದಾಗ್ಬಿಟ್ಟು ಇಂಪ್ರೂವ್ಮೆಂಟು ತೆವಳ್ತಿದ್ದ ಹಿಂಗೆ. ಇವ್ ನೋಡು ಯಾವ ಥರ ನಡೀತವನೆ. ನೀನ್ ಸೂಪರ್ ನಡೀತೀಯಾ. ನಿಮ್ಮ ಅಣ್ಣ ನಿನ್ನ ತಮ್ಮ ಹೊಡಿಲಿ ಏ ಅವಾಜ್ ಹಾಕೊಂಬತ್ತಾನೆ. ಆಯ್ ಗುಂಡು ಮರಿ, ಆಯ್ ಮಗನೇ, ನನ್ನ ಮುದ್ದು ಮಗನೇ. ಗೈಸ್ ಇಬ್ರು ನಂಗೆ ಒಂಥರ ಟಾಮ್ ಅಂಡ್ ಜೆರ್ರಿ ಇದ್ದಂಗೆ ಗೈಸ್. ನೋಡ್ರಿ ಇಲ್ಲಿ ಒಬ್ಬನ ಹತ್ರ ಬಂದ್ರೆ ಅವಳು ಬತ್ತಾಳೆ, ಅವಳು ಬಂದ್ರೆ ಇವ್ ಬರ್ತಾನೆ, ಇವ್ ಬಂದ್ರೆ ಅವಳು ಬತ್ತಾಳೆ. ಇಬ್ರು ಒಂಥರ ಟಾಮ್ ಅಂಡ್ ಜೆರ್ರಿ ತರ ಅಲ್ವೇನ್ರ ಮಕ್ಕಳ ಅಲ್ವೇನ್ರ ಮಕ್ಕಳ? ಹಾ ಓಕೆ. ಗುಂಡಾ ಇವತ್ತು ಅಮ್ಮನ ಹ್ಯಾಪಿ ಬರ್ಡೇ. ಆಯ್ತು ಬಿಡ ಖುಷಿ ನಿಮಿಷ ಇದೆ. ಗುಂಡಾ ಇವತ್ತು ಅಮ್ಮಂದು ಹ್ಯಾಪಿ ಬರ್ಡೇ. ಅದಕ್ಕೆ ಅಮ್ಮಂಗೆ ಏನ್ ಹೇಳಪ್ಪ? ಏನ್ ಹೇಳಲ್ವಾ? ಸರಿ ಆಯ್ತು ಗೈಸ್, ಬನ್ನಿ ನೋಡೋಣ ಅವ್ರು ನಮ್ಮ ಮನೆಯವ್ರು ಏನ್ ಮಾಡ್ತಿದ್ದಾರೆ ಅಂತ. ಬರ್ಡೇ ಹಿಡ್ಕೊಂಡು ನೋಡಿ ಗೈಸ್, ಇನ್ನೂ ಅವಳು ಹಿಂಗೆ ಅವಳೆ ರೆಡಿ ಆಗಿಲ್ಲ. ಹೋಗಿ ಬೇಗ ರೆಡಿ ಆಗು. ನಿನ್ ಬರ್ಡೇ ಹ್ಯಾಪಿ ಬರ್ಡೇ ಆಯ್ತು. ನಿನ್ನೆ ಸ್ವಲ್ಪ ನೈಟ್ ವಿಶ್ ಮಾಡಿದೆ, ಬೆಳಿಗ್ಗೆ ವಿಶ್ ಮಾಡಿದೆ. ಹ್ಯಾಪಿ ಬರ್ಡೇ. ಬೇಗ ರೆಡಿ ಆಗಿ ನಿಂಗಿದ್ಯಾ? ಬೇಗ 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 ಬೇಗ. ನಮ್ಮ ಅಕ್ಕಂಗೆ ಮಾಂಗೋಲಿಯಾ ಕೇಕ್ ಬಂದಿದೆ. ಮಾಂಗೋಲಿಯಾ ಕೇಕ್ ಯಾರು ಮಾಡಿರ್ಬೋದು ಗೆಸ್ ಮಾಡು. ಚೈತ್ರ ಅಂತ ಹೆಸರಲ್ಲೇ ಬಂದಿದೆ. ನಿನಗೆ ಅದು ನಿಂಗೆ ಹೆಸರು ಬಂದಿದ್ರೆ ಯಾರು ಮಾಡಿದ್ದು ನಂಗೆ ಗೊತ್ತಿಲ್ವಲ್ಲ. ಯಾರು ಮಾಡಿದ್ರು? ಯಾರು ಮಾಡಿದ್ದು ಅಲ್ವಾ? ಗೊತ್ತಿಲ್ಲ ನಂಗೆ ಯಾರು ಮಾಡಿದ್ರು. ನಂಗೆ ಗೊತ್ತಿಲ್ಲ ಯಾರು ಮಾಡಿದ್ರು ಅಂತ. ನೀನೇ ಮಾಡಿರ್ತೀಯ, ನಿಜ ಹೇಳು. ನನಗಂತೂ ಗೊತ್ತಿಲ್ಲ. ನೀನ್ ನಾಳೆಗೂ ನಂಗೆ ಗೊತ್ತಿಲ್ಲ ಯಾರು ಮಾಡಿದ್ರು ಅಂತ. ಗೆಸ್ಟ್ ಮಾಡ್ತಾರೆ ಹಂಗೇನ ಜೀವನ ಪೂರ್ತಿ. ಮಾಡ್ತಾ ಕೇಳ್ಕೊಂಡ್ ಹೋಗ್ಬಿಟ್ಟು ಅಮೃತ ಮಾಡಿದ್ಲ? ಗೊತ್ತಿಲ್ಲ ಕಣೆ ಯಾರು ಮಾಡಿದ್ರು ಅಂತ. ನಮ್ ನಮ್ರತ ಕೇಳ ಯಾರು ಮಾಡಿದ್ರು ಅಂತ. ಸರಿ ನೀನ್ ಆರ್ಡರ್ ಮಾಡಿದ್ದ? ಓ ಸೂಪರ್ ಅಮ್ಮ, ವೆರಿ ಗುಡ್ ಅಮ್ಮ. ಎಷ್ಟಾಗಿತ್ತು ಹೇಳಪ್ಪ? ಆಯ್ತು ನೋಡೋಣ. $3 ಅಂತಾನೆ. $3 ಅಷ್ಟೇ ಗೊತ್ತಿರೋದು. ನಮ್ಮ ಅಕ್ಕ ಅದನ್ನ ತಿನ್ಲಾ ಬೇಡವಾ ಅಂತ ಅವನ ಯೋಚನೆ ಮಾಡ್ತಾವಳ ಗೈಸ್. ತಿನ್ನೆ ಯಾಕೆ ಚೈತ್ರ? ಯಾರು ಕೊಡ್ಸಿದ ಅಂತಾನೆ ಗೊತ್ತಿಲ್ಲ. ಯಾರ ಕೊಡ್ತೀವಿ ಒಟ್ನಲ್ಲಿ ತಿನ್ನು ಅಷ್ಟೇ. ನೀನೇ ಆರ್ಡರ್ ಮಾಡಿದ್ ಮತ್ತೆ ನನ್ನ ಮೇಲೆ ಆಣೆ ಮಾಡು. ನಾನೇ ಮಾಡಿ ಹೇಳ್ದ ಪುಟ್ಟ ಆಣೆ ಮಾಡ್ದ ಹೇಳ್ದ. ನಾನೆಲ್ಲ ಪಕ್ಕ ಬ್ರೋನೆ ನಾನಂತೂ ಕೊಡ್ಸಿಲ್ಲ ಕಣ. ನೀನ್ ನಾಳೆ ನಂಗೆ ಕೊಡ್ಸಿಲ್ಲ. ಅಮ್ಮ ಮೋಸ್ಟ್ಲಿ ಅಮ್ಮ ಕೊಡ್ಸಿರುತ್ತೆ. ಅವ್ರಿಗೆ ಬರೀ ಬಟ್ಟೆ ಮನೆ ಐಟಮ್ ಬರ್ತದ ಫುಡ್. ಯಾರು? ಗುಣ ಆರ್ಡರ್ ಮಾಡಿ ತಿನ್ನೋ ಆಯ್ತು. ಅಟ್ಲೀಸ್ಟ್ ಹೋಗಿ ತಿನ್ನೆ. ಇಷ್ಟ ಲೆವೆಲ್ ಕೇಕ್ ಗೈಸ್, ನಂಗೆ ತುಂಬಾನೇ ಇಷ್ಟ ಆಗೈತೆ ಈ ಕೇಕ್ ತಿನ್ನೋದಕ್ಕೆ. ನಾವು ಒಂದೇ ಒಂದು ಸ್ಪೂನ್ ತಿನ್ಲೇಬೇಕಿಲ್ಲ. ನನಗೆ ಆರ್ಡರ್ ಮಾಡಿರೋದು, ನನಗೆ ಯಾರು ಕೊಟ್ಟಿದ್ದಂತ ಗೊತ್ತಾಗೋವರೆಗೂ ನಾನೇ ಕೊಟ್ಟಿದ್ದೆ. ಸುಮ್ನೆ ಹೇಳ, ನಾನೇ ಕೊಟ್ಟಿದ್ದೆ. ತೆಗಿ ನಿಜ, ನಾನೇ ಕೊಟ್ಟಿದ್ ಕಣೆ. ಸೀರಿಯಸ್ಲಿ ಇಲ್ಲ, ನಾವೇ ಕೊಟ್ಟಿದ್ದು ತಿನ್ನೆ. ನೀನು ಅವರ ನಾನೇ ಕೊಟ್ಟಿದ್ದು ತಿನ್ನೆ, ತಿನ್ನು. ಬಟ್ ನಂಗೆ ಗೊತ್ತಾಗ್ಬೇಕು ಯಾರು ಕೊಟ್ಟಿದ್ದು ಅಂತ. ಸುಮ್ಮನೆ ತಿನ್ನು. ನಿಂಗೆ ಸರ್ಪ್ರೈಸ್ ಬೇಕಾ ಬೇಡ? ಸರ್ಪ್ರೈಸ್ ನಿನಗೆ ಇನ್ನೊಂದು ಸರ್ಪ್ರೈಸ್ ಇದೆ. ಇನ್ನೊಂದು ಸ್ವಲ್ಪ ಏನು ದೊಡ್ಡ ಸರ್ಪ್ರೈಸ್ ಅದು, ತುಂಬಾ ದೊಡ್ಡ ಸರ್ಪ್ರೈಸ್. ಸೀರಿಯಸ್ಲಿ ನೀನೇ ಶಾಕ್ ಆಗ್ಬಿಡ್ತೀಯ ಅಂತ ಸರ್ಪ್ರೈಸ್ ನಿಂಗೆ ಅದು. ಸೀರಿಯಸ್ಲಿ ಫಸ್ಟ್ ಅದಕ್ಕೆ ಕೇಕ್ ತಿನ್ನಬ್ಬ. ಗೈಸ್ ನನಗೆ ಖುಷಾನಿ ಮ್ಯಾಗಿ ತಿನ್ನಿಸ್ತಾವಳೆ. ಥ್ಯಾಂಕ್ ಯು ಖುಷಾನಿ. ಥ್ಯಾಂಕ್ ಯು ಖುಷಾನಿ. ಚೀಚಿ ಬೈಗೆ ಮುತ್ಕೊಡ್ತಾರ. ವೆಲ್ಕಮ್. ಚಿತ್ರ ನೋಡಿ, ನಿಮ್ಮ ಮಗಳು ಮ್ಯಾಗಿ ತಿನ್ಸಿದ್ಲು, ನೀ ನಂಗೆ ಕೇಕ್ ತಿನ್ಸೆ. ನೀನ್ ಕೇಕ್ ತಿನ್ಸು. ಹಂಗೈತೆ ಕೇಕ್ ಅಂದ್ರೆ ಅದು ಯಾಕಾರು ತಿನ್ಸ್ಬಿಟ್ಟ ನೀನ್. ನಂಗೆ ಅವತ್ತಿನ ಸಖತ್ ಇಷ್ಟ ನಂಗೆ. ಸೂಪರ್. ಇದಕ್ಕೆ $500 ಗೈಸಿ ಕೇಕಿಗೆ. $500 ಅದು. ತಿನ್ನು, ಬದಾ ಮಾಡು.
ಗೈಸ್ ನಮ್ಮ ಭಾವ ನಮ್ಮ ಅಕ್ಕಂಗೆ ಸರ್ಪ್ರೈಸ್ ಕೊಡ್ತಿದ್ದಾರೆ ಏನಂತಂದರೆ ಬೈಕ್ ಕೊಡಿಸ್ತಿದ್ದಾರೆ ಏತರ ಬೈಕು. ಸೊ ಅದು ನಾವು ಒಂದು ವಾರ ಮುಂಚೆ ನಾವು ಬುಕ್ ಮಾಡಿ ಬಂದಿದ್ವಿ. ಸೊ ವೀಡಿಯೋಗೆ ಹಾಕ್ತೀನಿ, ನೋಡ್ಕೊಂಬನ್ನಿ. ಸೊ ಗೈಸ್ ಇವತ್ತು ನಾವು ನಮ್ಮ ಅಕ್ಕನಿಗೆ ಬೈಕ್ನ ಬುಕ್ ಮಾಡಿ ಹೋಗ್ತಿದ್ದೀವಿ. ಅದು ನಮ್ಮ ಭಾವ ಸರ್ಪ್ರೈಸ್ ಗಿಫ್ಟ್ ಕೊಡ್ತಿರೋದು ನಮ್ಮ ಅಕ್ಕನಿಗೆ. ಸೊ ಯಾಕೆ ಬ್ರೋ ಗಿಫ್ಟ್ ಕೊಡ್ಬೇಕು ಅನ್ಸ್ತು ನಿಮ್ಗೆ? ಇವಾಗ ಕುಶನ್ ಸ್ಕೂಲ್ ಕರ್ಕೊಂಡು ಹೋಗ್ಬೇಕಲ್ಲ, ಮತ್ತೆ ಅವಳು ಬೇಕಾಗುತ್ತೆ, ಎಲೆಕ್ಟ್ರಿಕ್ ವೆಹಿಕಲ್ ಇರ್ಲಿ ಅಂತ ಕೊಡ್ಸೋಣ ಅಂತ ಪ್ಲಾನ್ ಮಾಡಿದ್ದೆ. ಎಕ್ಸಿಕ್ಯೂಟ್ ಮಾಡ್ತೀನಿ, ಸರ್ಪ್ರೈಸ್ ಆಗಿ ಕೊಡೋಣ ಅಂತ ಅವಳು ಹೇಳಿದ್ದಾರೆ. ಎಕ್ಸ್ಪೆನ್ಸಿವ್ ಅದು ಫಸ್ಟೇ ಮೋಸ್ಟ್ಲಿ ಅವಳಿಗೆ ಇಷ್ಟು ಎಕ್ಸ್ಪೆನ್ಸಿವ್ ಗಿಫ್ಟ್ ಕೊಡ್ತಾರೆ ನಮ್ಮ ಭಾವನೆ ಅಂತ ಅನ್ಕೋತೀನಿ. ನೀವು ಕೊಡ್ಸಿದ್ರಲ್ಲ ಫೋನ್ ಕೊಡ್ಸಿದೆ, ಬಟ್ ಇದು ಚೆನ್ನಾಗಿರುತ್ತೆ. ಸೊ ಅದಕ್ಕೆ ಬುಕ್ ಮಾಡಿ ಹೋಗ್ತಿದ್ದೆ ಗೈಸ್. ನಾನು ಫಸ್ಟ್ ಸ್ಟ್ಯಾಂಡ್ ಇದ್ದೆ ಸರಿನಾ, ಅವಾಗ್ಲಿಂದ ಈ ರೋಡ್ ಹಿಂಗೆ ಇದೆ, ಟ್ರಾಫಿಕ್ ಕೂಡ ಹಿಂಗೆ ಇದೆ, ಒಂದು ದಿವಸನೂ ಕೂಡ ಕಮ್ಮಿ ಆಗಿದೆ ಟ್ರಾಫಿಕ್ ಮಾತ್ರ ಹಂಗೆ ಇದೆ ಬ್ರೋ. ನಾನು ಇಲ್ಲೇ ಓಡಾಡ್ತಿದ್ದೆ ಚಿಕ್ಕ ವಯಸ್ಸಿಂದ, ನಾನು 4 years ಇಂದ ನೋಡ್ತಾ ಇದ್ದೀನಿ ರೋಡ್ ಹಂಗೆ ಚೇಂಜೇ ಇಲ್ಲ, ಇದೇ ತರ ಟ್ರಾಫಿಕ್ ಗೈಸ್ ಇಲ್ಲಿ ಮಾತ್ರ. ಏತರ ಶೋರೂಮ್ ಹತ್ರ ಬಂದಿದ್ದೀವಿ. ಸೊ ಇದಿರೋ ಹೆಬ್ಬಾಳದಲ್ಲಿ, ನಾವು ತಗೊಂಡಿದ್ದು ನಾವು ಮುಂದೆ ಯಲಹಂಕದಲ್ಲಿ, ಇಲ್ಲಿ ಹೆಬ್ಬಾಳದ ಬುಕ್ ಮಾಡಕ್ ಬಂದಿದ್ದೀವಿ. ನೋಡೋಣ ಯಾವ್ದಂತ. ಸೊ ಇದು ನಾವು ಅಮ್ಮಂಗೆ ಕೊಡ್ಸಿದ್ವಿ ಗಾಡಿ, ಇದು ರಿಟ್ಸ್ ನೀವು ಹೇಳಿದ್ದು. ಇದು ಬೂಟ್ ಸ್ಪೇಸ್ ಚೆನ್ನಾಗಿದೆ, ಮುಂದೆ ಸ್ಪೇಸ್ ಚೆನ್ನಾಗಿದೆ. ಸೊ ಗೈಸ್ ಇವಾಗ ಬುಕ್ ಮಾಡೋದಕ್ಕೆ ಬಂದಿದ್ವಿ. ಬಟ್ ಬ್ಯಾಡ್ ನ್ಯೂಸ್ ಏನಂತಂದ್ರೆ ನಮಗೆ ಗಾಡಿ ಇವಾಗ ಸಿಗಲ್ಲಂತೆ. 45 days ವೇಟಿಂಗ್ ಪೀರಿಯಡ್ ಇದೆ ಅಂತೆ. ನಮ್ಗೆ ಗೊತ್ತಿಲ್ಲ, ನಾನು ಅಂಗಡಿ ತಗೊಂಡಾಗ ನಮಗೆ 3 days ಅಷ್ಟೇ ವೇಟ್ ಮಾಡಿದ್ದು. ಬಟ್ ಇವಾಗ 45 days ವೇಟ್ ಮಾಡ್ಬೇಕು. ಪ್ರೊಡಕ್ಷನ್ ಕಡಿಮೆ ಆಗಿದೆ, ಕಮ್ಮಿ ಆಗ್ಬಿಟ್ಟಿದೆ, ಜನಗಳು ತೊಗೊಳ ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಸೊ ಅದಕ್ಕೆ ಕಲರ್ಗಳಿಲ್ಲ, ಆಪ್ಷನ್ಸ್ ಇಲ್ಲ. ಇವಾಗ ಇರೋದು ಕಲರ್ ಒಂದೇ ಒಂದು ಆಪ್ಷನ್, ಈ ಕಲರ್ ಇದೆ ಅಂತೆ. ಅವ್ರ ಹತ್ರ ಇದೆಯಲ್ಲೋ ಗೊತ್ತಿಲ್ಲ, ಅದು ಗೊತ್ತಿಲ್ಲ ಇದೆ. ಅದೇ ಯೋಚನೆ ಮಾಡ್ತಿದ್ದೆ ಏನ್ ಮಾಡೋದು. ಟಾಪ್ ಎಂಡ್ ಏನು ಸಿಗಲ್ಲ, ಮಿಡಲ್ ಸಿಗುತ್ತೆ, ಅದನ್ನು ಇಶ್ಯೂಸ್ ಇದೆ ಅಂತ ಇದ್ರು. ಅಂದ್ರೆ ಸಿಗುತ್ತೋ ಇಲ್ವೋ ಅದು ಗೊತ್ತಿಲ್ಲ. ಬಿಟ್ಟು ಬೇರೆ ತಗೊಳ್ಳೋಣ ಬ್ರೋ. ಅದೇ ಯೋಚನೆ ಮಾಡ್ತಾ ಇದ್ದೆ, ಬೇರೆ ಯಾವ್ದಾರು ಆಪ್ಷನ್ಸ್ ಇದ್ರೆ ಇಮಿಡಿಯೇಟ್ ಆಗಿ ಸಿಗೋದು 10th ಒಳಗಡೆ ನೋಡೋಣ ಅಂತ. ಓಕೆ ನೋಡೋಣ ಗೈಸ್. ಅಂತ ಬ್ರೋ ಅದು ಇಮಿಡಿಯೇಟ್ ಆಗಿ ಅವೈಲೇಬಲ್ ಇಲ್ಲ, ಪೇಮೆಂಟ್ ಮಾಡಿ ವೇಟಿಂಗ್ ಹೋಗುತ್ತೆ, ಆದ್ರೆ ಕೊಡ್ತೀನಿ ಇಲ್ಲ ಅಂದ್ರೆ ಇಲ್ಲ ಅಂತ ಇದ್ರೆ. ಅಂದ್ರೆ ವೆಯ್ಟ್ ಮಾಡಂಗಿದ್ರೆ ನಾವು ಯಾವ್ದು ಬೇಕೋ ಅದನ್ನೇ ತಗೋಬಹುದು, ಅವ್ರು ಕೊಡೋ ಆಪ್ಷನ್ಸ್ ತಗೊಳಕ್ ಆಗಲ್ಲ. ಸೊ ಗೈಸ್ ಅದಕ್ಕೆ ನಂಗೊಂದು ಐಡಿಯಾ ಬಂತು. ಹೆಂಗ್ ಗೊತ್ತಾ, ಇವಾಗ ಇಲ್ಲೇ ಹೆಬ್ಬಾಳದಲ್ಲೇ ಬುಕ್ ಮಾಡೋಣ ಗಾಡಿನ. ಬುಕ್ ಮಾಡಿ ಆ ಬುಕಿಂಗ್ ಪೇಪರ್ ಇರುತ್ತೆ ಗೊತ್ತಾ, 45 days ವೇಟಿಂಗ್ ಇರುತ್ತೆ. ಸೊ ಅದನ್ನ ಮಕ್ಕಳು ಕೊಡೋಣ, ನೀವು ಕೊಡಿ ಅದನ್ನ, ಗಿಫ್ಟ್ ಇದೆ ನಿನ್ಗೆ ಅಂತ. ಸೊ 45 days ಬಂದು ತಗೊಳೋಣ ಅಷ್ಟೇ. ಬಿಕಾಸ್ ಇವಾಗ ನಮ್ಗೆ ಯಾವ ಕಲರ್ ನಮ್ಗೆ ಬೇಕಾದ ಕಲರ್ ನಾವು ಆರ್ಡರ್ ಮಾಡಿ ತಗೊಬಹುದು. ಇವಾಗ ಯಾವ್ದು ಅವೈಲೇಬಲ್ ಇದೆ ಅತ್ತೊಳಗೆ ನಮಗೂ ಇಷ್ಟ ಆಗೋದು. ಅಂಡ್ ಅದಕ್ಕೆ ಆತರ ಯೋಚನೆ ಮಾಡಿದೆ. ನೀವು ನಿಮ್ಗೆ ಅನ್ಸುತ್ತೆ ಬ್ರೋ? ಹಂಗೆ ಅನ್ಸುತ್ತೆ, ಹಂಗೆ ಮಾಡೋಣ ಅನ್ಸುತ್ತೆ. ಏನ್ ಮಾಡೋದು, ಅದೇ ಈ ತರ ಎಲೆಕ್ಟ್ರಿಕ್ ಪ್ರೊಡಕ್ಷನ್ ಕಡಿಮೆ ಆಗಿದೆ, ಪೆಟ್ರೋಲ್ದು ಯಾಕೆ ಕಡಿಮೆ ಆಗಿದೆ ಅಂತಂದ್ರೆ ಇವಾಗ ಪೆಟ್ರೋಲ್ ಸ್ಟಾಪ್ ಮಾಡಿದೆ, ಅಂದ್ರೆ ಕಮ್ಮಿ ಆಗಿದೆ, ಪ್ರೊಡಕ್ಷನ್ ಆಗ್ತಿಲ್ಲ ಪೆಟ್ರೋಲ್. ಸೊ ಇವಾಗ ಏನೇ ಇವಾಗ ಪಾರ್ಟ್ಸ್ ಎಲ್ಲ ಇವಾಗ ವೆಲ್ಡ್ ಮಾಡಿ ಮಾಡ್ಬೇಕು ಅಂದ್ರೆ ಅದಕ್ಕೆ ಗ್ಯಾಸ್ ಬೇಕು, ಪೆಟ್ರೋಲ್ ಬೇಕು, ಡೀಸೆಲ್ ಬೇಕು, ಏನೋ ಒಂದು ಬೇಕು. ಅವೆಲ್ಲ ಯಾವ್ದು ಪ್ರೊಡಕ್ಷನ್ ಆಗ್ತಿಲ್ಲ. ಸೊ ಅದಕ್ಕೆ ವೇಟಿಂಗ್ ಪೀರಿಯಡ್ ಜಾಸ್ತಿ ಆಗಿರೋದು. ಸೊ ಅದಕ್ಕೆ ಇವಾಗ ಹಂಗೆ ಮಾಡೋಣ ಬ್ರೋ, ಆರ್ಡರ್ ಬುಕ್ ಮಾಡಿ, ಬುಕ್ ಮಾಡ್ಬಿಟ್ಟು ಅವಳಿಗೆ ಕೊಟ್ಬಿಡಿ ಆ ಪೇಪರ್ನ ಅಷ್ಟೇ. ಅದೇ ಮಾಡೋಣ ಬನ್ನಿ ಗೈಸ್, ಇವಾಗ ಬುಕ್ ಮಾಡ್ಕೊಂಡ್ ಬರೋಣ. ಬುಕ್ ಮಾಡ್ತಿದೀವಿ ಡ್ಯುವಲ್ ಕಲರ್, ನಮ್ಮ ಅಕ್ಕ ಹೆಸರಲ್ಲಿ. ಸೊ ಗೈಸ್ ಇವಾಗ ಇಷ್ಟು ಕಲರ್ಗಳಿದಾವೆ. ಸೊ ಇದರಲ್ಲಿ ಯಾಕೆ ತೊಗೊಂಡ್ಬಂದು ಯೋಚನೆ ಮಾಡ್ತೀವಿ. ಗೈಸ್ ಇವಾಗ ಬುಕ್ ಮಾಡ್ತಿದ್ದಾರೆ, ಸೈನ್ ಮಾಡ್ತಿದ್ದಾರೆ. ನಮ್ಮ ಭಾವನ್ ಸೈನ್ ನೋಡಿ ಹೆಂಗಿದೆ, ಸೂಪರ್. ನೋಡಿದ್ರಲ್ಲ, ನಾವು ಬುಕ್ ಮಾಡಿ ಬಂದಿದೀವಿ. ಬಟ್ ಬ್ರೋ ಇವಾಗ ಅವ್ರು ಏನಾದ್ರು ಗಾಡಿ ಕೊಡ್ತಾರಾ ಇಲ್ವಾ ಅಂತ? ಲೇಟ್ ಆಗುತ್ತೆ ಅಂದ್ರು. ನಾನು ಅವ್ರ ಹತ್ರ ಮ್ಯಾನೇಜರ್ ಹತ್ರ ಮಾತಾಡಿ ಕನ್ವಿನ್ಸ್ ಮಾಡಿದೀನಿ. ಅವ್ರು ಹೇಳಿದ್ರೆ ಸಾಯಂಕಾಲ ಒಳಗಡೆ ಬುಕಿಂಗ್ ಮಾಡ್ಕೊಡ್ತೀನಿ, ಆದ್ರೆ ಡೆಲಿವರಿ ಲೇಟ್ ಆಗುತ್ತೆ, ಈಗ RTO ಮತ್ತೆ ಇನ್ಶೂರೆನ್ಸ್ ಮಾಡಿಸ್ಬೇಕಲ್ಲ, ಆದ್ರೆ ನೀವು ಬಂದು ಇದ್ ಮಾಡ್ಕೋಬಹುದು, ಇವೆಂಟ್ ನ ನೀವು ಮಾಡ್ಕೋಬಹುದು ಅಂತ. ಅಂದ್ರೆ ಹೋಗ್ಬಿಟ್ಟು ಸರ್ಪ್ರೈಸ್ ಕೊಡೋಣ, ಆಮೇಲೆ 3 days ಆದ್ಮೇಲೆ ಅವಳಿಗೆ ಯಾವ ಕಲರ್ ಇಷ್ಟ ಆ ಕಲರ್ ಬೈಕ್ ನ ಕಲೆಕ್ಟ್ ಮಾಡ್ಕೊಳ್ಳೋಣ. ಡೆಲಿವರಿ ಹೋಗೋದು ಬೇಸಿಕಲಿ ಇವಾಗ ನಾವು ಹೋಗ್ತೀವಿ, ಅಲ್ಲಿಗೆ ಹೋಗ್ಬಿಟ್ಟು ಯಾವುದೋ ಒಂದು ರ್ಯಾಂಡಮ್ ಗಾಡಿ ಅಂದ್ರೆ ಏತರ ಗಾಡಿನೇ, ಬಟ್ ಕಲರ್ ಬೇರೆ ಇರುತ್ತೆ. ಅದನ್ನ ಇವಾಗ ಓಪನ್ ಮಾಡ್ತೀವಿ. ಬಿಕಾಸ್ ನಾವು ಕೇಳಿದ ಕಲರ್ ಸಿಕ್ಕಿದೆ ನಮಗೆ, ಅದು 3-4 days ಆಮೇಲೆ ಸಿಗುತ್ತೆ ಅಂತೆ. ಸೊ ಅದಕ್ಕೆ ಇವಾಗ ರ್ಯಾಂಡಮ್ ಗಾಡಿ ತೊಗೊಂಡೋಗಿ ಅವಳಿಗೆ ಸರ್ಪ್ರೈಸ್ ಮಾಡಿಸಿ ಅದನ್ನ ಕೊಡಿಸಿ, ಅದಾದ್ಮೇಲೆ 3-4 days ಆಮೇಲೆ ಅವಳಿಗೆ ಯಾವ ಕಲರ್ ಇಷ್ಟ ಆಗುತ್ತೆ ಆ ಕಲರ್ ನಾವು ಬುಕ್ ಮಾಡಿ ಬರ್ತೀವಿ. ಡನ್ ಹೋಗೋಣ, ಬನ್ನಿ ಲೆಟ್ಸ್ ಗೋ. ಬರ್ಡೇ ಗರ್ಲ್ ಡ್ರೆಸ್ ನೋಡಿ ಗೈಸ್, ತೋರಿಸ್ರಿ ಬರ್ಡೇ ಗರ್ಲ್, ಸೂಪರ್ ಆಗಿದೆ. ಬ್ಯಾಗ್ ಚೆನ್ನಾಗಿದೆ ಕಣೆ, ಬ್ಯಾಗ್ ಸಾಕತ್ತಿದೆ. ಎಲ್ಲಿ ತಗೊಂಡೆ ಬ್ಯಾಗು? ಝಾರಾ ಬ್ಯಾಗು, ಕಾಸ್ಟ್ಲಿ ಗರ್ಲ್ ಆಗ್ಬಿಟ್ಟಿದ್ಯಾ ನೋಡಿ ಗೈಸ್. ಬಿಡು ಚಪ್ಪಲಿ ಹಾಕೋ, ಚಪ್ಪಲಿ ಹಾಕೊಳ್ಳೆ ಬೇಗ, ಹಾಕೋ ಬೇಗ. ನೋಡ ನೀನು ಹಾಕಲ್ಲ ಅಂತ. ಗುಡ್ ಗರ್ಲ್ ಕುಶಾನಿ, ಗುಡ್ ಗರ್ಲ್. ಸೊ ಗೈಸ್ ಇವಾಗ ಟ್ರೀಟ್ ನಮ್ಮ ಅಕ್ಕ ಎಲ್ಲಿ ಕೊಡ್ಸ ಅಂತ ಕೇಳೋಣ. ಚೈತ್ರ ಎಲ್ಲಿ ಕೊಡ್ಸಿ ಟ್ರೀಟ್? ಎಲ್ಲಿ ಕರ್ಕೊಂಡು ಹೋಗ್ತೀವಿ, ಯಾವ ರೆಸ್ಟೋರೆಂಟ್ ಕರ್ಕೊಂಡು ಹೋಗ್ತೀವಿ ಆ ರೆಸ್ಟೋರೆಂಟ್ ಅಲ್ಲಿ ಕೊಡಿಸ್ತೀಯಾ? ಗೈಸ್ ಇವಾಗ ನಮ್ಮ ಮನೆ ಹತ್ರನೇ ಒಂದು ಯಾಕೆ ಅಂತ ಒಂದಿದೆ, ಚೆನ್ನಾಗಿರುತ್ತೆ. ಆದ್ರೆ ಹೆಸರೇ ಅದು ಹೋಟ್ಲ್ ಹೆಸರು ಯಾಕೆ ಅಂತ. ಅವತ್ತು ಹೆಂಗಿತ್ತಲ್ಲ ತಗದೇ ಬನ್ನಿ ಗೈಸ್, ತೋರಿಸ್ತೀನಿ. ಅದು ತುಂಬಾ ಚೆನ್ನಾಗಿದೆ ಪ್ರಾಪರ್ಟಿ, ಒಳಗೆ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಬನ್ನಿ ಅಲ್ಲಿ ಹೋಗೋಣ, ಒಳ್ಳೆ ಊಟ ಮಾಡ್ಕೊಂಡ್ ಬರೋಣ. ಹೆಂಗಿದೆ ಇದು ರೆಸ್ಟೋರೆಂಟ್?
ಹೆಂಗಿದಮ್ಮ? ನಮ್ ಸ್ಕೂಲ್ ಮಾಸ್ಟರ್ ಚೇರ್ಗಳು ಹಿಂಗೆ ಇದ್ದವು ನಮ್ ಸ್ಕೂಲಲ್ಲಿ. ಹಿಂಗ ಗೈಸ್ ಸಕ್ಕತ್ತಾಗಿದೆ ಗೈಸ್, ಒಂಥರ ನೋಡಾಕಿದು ಡಿಫ್ರೆಂಟ್ ವ್ಯೂ, ಒಳ್ಳೆ ವ್ಯೂ ನೋಡಿ ಹೆಂಗಿದೆ. ಬನ್ನಿ. ಯಾಕೆ ಅಷ್ಟೇ ಸುಮ್ನೆ ಯಾಕೆ ಅನ್ಬೇಕು. ಹೆಂಗಿದೆ ಯಾಕೆ? ಚೆನ್ನಾಗಿತ್ತು ಅದ್ರಲ್ಲೂ ಒಂಥರ ರೆಸ್ಟೋರೆಂಟ್ ಅಂತ ಫೀಲ್ ಕೊಡ್ತಿಲ್ಲ. ಒಂಥರ ಡಿಫ್ರೆಂಟ್ ಆಗಿ ಚೆನ್ನಾಗಿದೆ. ಒಂಥರ ಡಿಫ್ರೆಂಟ್ ಆಗಿದೆ. ಅದು ಒಳ್ಳೆ ಸ್ಕೂಲ್ಗೋ ಹಳೇ ಸ್ಕೂಲ್ ಇರ್ತಾವ ಗೊತ್ತಾ, ಅದಕ್ಕೆ ಬಂದಂಗಿದೆ. ಸಕ್ಕತ್ತಾಗಿದೆ ಮಾತ್ರ. ನೋಡಿ ಗೈಸ್ ವಾಶ್ರೂಮ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ಕ್ರೇಜಾಗಿ ಇದೆಯಲ್ಲ. ವಾವ್, ಅಲ್ಲ ಫುಲ್ ಆಂಟಿಕ್ ತರ ಇದೆ. ನೋಡಿ ಗೈಸ್ ಸರ್ವಿಂಗ್ ಎಲ್ಲ ಹೆಂಗಿದೆ ಇದು ಚೈತ್ರ, ಸರ್ವಿಂಗ್ ಹೆಂಗಿದೆ ಗೈಸ್? ಸರ್ವಿಂಗ್ ನೋಡಿ ಗೈಸ್ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ. ಇಟ್ ಈಸ್ ಚಿಕ್ಕ 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 ಪ್ಲೇಟ್ಗಳಲ್ಲಿ. ಇದು ರೈಸ್, ಏನಿದು ರೈಸ್ ಪಾಪಡ್ ಅಂಡ್ ಇದು ಪೀನಟ್ ಸಖತ್ತಾಗಿ ಕೊಟ್ಟಿದ್ದಾರೆ. ಹಾ ಊಟ ಮಾಡೋದು ಒಳ್ಳೆ ಬ್ಯಾಟಿಂಗ್ ಮಾಡಿ ಗೈಸ್. ನೀರ್ ದೋಸೆ ಮತ್ತೆ ಇದು ಕುರ್ಮಾ ಸಖತ್ತಾಗಿರುತ್ತೆ. ನೋಡಕ್ ಒಂಥರ ಇದು ಹಳೇ ಕಾಲದ ಹೋಟ್ಲ ತರ ಇಲ್ವಾ? ಮನೆ ಊಟ ತರ, ಹಳೇ ಕಾಲದ ಊಟ ತರ ಐತೆ. ಹೆಂಗಿದೆ ಟೇಸ್ಟ್? ಹೆಂಗಿದೆ ಬ್ರೋ? ಸೊ ಮತ್ತೆ ಮಟನ್ ಬಿರಿಯಾನಿ ಆರ್ಡರ್ ಮಾಡಿದೀವಿ. ಫೋನ್ ಬಿಟ್ಟು ತಿನ್ರಿ ಫಸ್ಟ್ ರೀ, ಬರೀ 24 ಗಂಟೆ ಬರೀ ಫೋನಲ್ಲಿ ಹೇಳ್ತಾರೆ. ಟೇಸ್ಟ್ ಹೆಂಗಿದೆಮ್ಮ? ಟೇಸ್ಟ್ ಹೆಂಗಿದೆ? ಅಯ್ಯೋ ಅಪ್ಪು ಗಾಯ ಆಗ್ಬಿಡಿ ಕುಶಾನಿಗೆ ತುಟಿ ಮೇಲೆ. ಅಯ್ಯೋ ಎಲ್ಬಿದ್ದೆ ಕುಶಾನಿ, ಎಲ್ಬಿದ್ದೆ ಹೇಳಲ್ವಾ? ಒಬ್ಬ ತುಟಿಯಲ್ಲಿ ಉಳಿದಿದೆ ಕಣ ಪಾಪ ಅವಳಿಗೆ. ಗೈಸ್ ಅಕ್ಕಿ ರೊಟ್ಟಿ ಹೊಂದಿದೆ ಚೆನ್ನಾಗಿ ಕೊಡೋರೆ. ವಾವ್ ಸಕ್ಕದ ಮಾಡೋರು ಅಕ್ಕಿ ರೊಟ್ಟಿ. ಡ್ರೈ ಗೋಬಿ ಹೆಂಗಿದೆ? ಡ್ರೈ ಗೋಬಿ ಮತ್ತೆ ಇದೇನು ಚೆನ್ನ ಮತ್ತೆ ಪನ್ನೀರು. ಗುಣವಾಗಿ ಜ್ಯೂಸ್ ಕೊಡ್ತೀವಿ ಅಂತ ಅಳ್ತವನೆ. ಏನ್ ಬೇಕಮ್ಮ ನಿಂಗೆ? ಏನ್ ಬೇಕು? ಜ್ಯೂಸ್ ಬೇಕಂತ ಅವನಿಗೆ. ನೋಡಿ ಜ್ಯೂಸ್ ಹೆಂಗ್ ಕುಡಿತವನೆ, ಹೆಂಗಿದೆ? ಸೂಪರ್ ಆಗಿದ್ಯಾ? ಒಂದ್ ಮಕ ಮಾಡಿ ಇಲ್ಲಿ ಫುಲ್ ಕೆಂಪ. ಏಯ್ ಸಾಕು ಬಿಡು, ಸಾಕು ಜಾಸ್ತಿ ಕುಡಿಬಾರ್ದು, ಸಾಕು ಓಕೆನಾ? ಸಾಕು ಇಷ್ಟ ಸಾಕು ನಿನಗೆ. ಗೈಸ್ ಇವಾಗೆಲ್ಲ ಊಟ ಮುಗೀತು. ಈಗ ನಮ್ಮ ಅಕ್ಕಂಗ ಒಂದು ದೊಡ್ಡ ಸರ್ಪ್ರೈಸ್ ಕೊಡ್ಬೇಕು ಇವಾಗ ಅವಳಿಗೆ. ಇವಾಗ ಕೊಡ್ತೀನಿ ಸರ್ಪ್ರೈಸ್ ಬಾರೆ. ಓ ಬಾ, ಭಾವ ಕೊಡ್ತೇವೆ ಸರ್ಪ್ರೈಸ್ ನಿನಗೆ. ಭಾವ ಕೊಡ್ತೇವೆ ಸರ್ಪ್ರೈಸ್, ದೊಡ್ಡ ಸರ್ಪ್ರೈಸ್ ನಂದು. ನೆಕ್ಸ್ಟ್ ಅದ್ರ ಬೇರೆ ಟೈಮಲ್ಲಿ. ಇವಾಗ ಭಾವನ್ ಸರ್ಪ್ರೈಸ್ ಫಸ್ಟ್. ಈ ಬ್ಲಾಗ್ ಸರ್ಪ್ರೈಸ್ ಭಾವ ಕೊಡ್ತಿದ್ದಾರೆ. ನೆಕ್ಸ್ಟ್ ನಾನು ಕೊಡ್ತೀನಿ, ಅದು ಬೇರೆ ಬ್ಲಾಗ್ ಬರುತ್ತೆ. ಇದು ಭಾವನ್ ಸರ್ಪ್ರೈಸ್. ಲೆಟ್ಸ್ ಗೋ. ಓಕೆ ರೆಡಿನಾ? ಇವಾಗ್ಲೇ ವೇಟ್ ಮಾಡ್ತೀರಿ, ಬಾ ಹೋಗೋಣ. ಇವಾಗ ನಮ್ಮ ಅಕ್ಕನ ಕಣ್ಣ ನಾವು ಕಟ್ತಾ ಇದೀವಿ ಅವಳಿಗೆ ದೊಡ್ಡ ಸರ್ಪ್ರೈಸ್ ಕೊಡೋದಕ್ಕೆ. ದೊಡ್ಡ ಸರ್ಪ್ರೈಸ್ ಇವಾಗ ನಿನ್ಗೆ ಬ್ಲಾಂಕ್ ಮಾಡಿದೀವಿ, ನಿನ್ ಕಣ್ಣು ನಿಂಗೆ ಏನೋ ಕಾಣಿಸ್ಬಾರ್ತೀವಿ ನಾವು ಎಲ್ಲಿ ಹೋಗ್ತಿದೀವಿ ಏನ್ ಮಾಡ್ತಿದೀವಿ ಅಂತ. ನಿನ್ನ ಕಿಡ್ನಾಪ್ ಮಾಡ್ತಿದೀವಿ ನಾವು ಇವಾಗ. ಕರೆಕ್ಟ್ ಮುಚ್ಚಿಲ್ಲ ಬ್ರೋ. ಯೋಚನೆ ಮಾಡ್ತೀರಾ ನೀನು? ಥಿಂಕ್ ಮಾಡು, ಗೆಸ್ ಮಾಡು. ಏನ್ ಸರ್ಪ್ರೈಸ್ ಗೆಸ್ ಮಾಡು. ಸರ್ಪ್ರೈಸ್ ಮೇ ಬಿ ಎಲ್ಲರೂ ಡೆಕೋರೇಟ್ ಮಾಡಿ ಯಾವ್ದಾರು ಪ್ಲೇಸ್ ಅಲ್ಲಿ ಮೇ ಬಿ ಕೇಕ್ ಕಟಿಂಗ್ ಮೇ ಬಿ ಹಂಗಿರುತ್ತೆ ಅನ್ಕೊಂಡಿದ್ಯಾ? ಅನ್ಕೋಣ. ಸರಿ ಆಯ್ತು ಬಾ. ಅದೇನಾ? ವೆಯ್ಟ್ ಮಾಡ್ತೀರಾ? ಅದಕ್ಕಿಂತ ಚೆನ್ನಾಗಿ, ಅದಕ್ಕಿಂತ ದೊಡ್ಡದು ವೆಯ್ಟ್ ಮಾಡ್ತೀರಾ? ದೊಡ್ಡದಾ? ವೆಯ್ಟ್ ಮಾಡ್ತೀರಾ? ಸೊ ಗೈಸ್ ಇವಾಗ ಇನ್ನೊಂದು 10 ನಿಮಿಷದಲ್ಲಿ ನಾವು ರೀಚ್ ಆಗ್ತೀವಿ ಲೊಕೇಶನ್ಗೆ. ನೋಡಿ ಏನೋ ಮಾತಾಡ್ತಲ್ಲ ಅವಾಗ. ಕುಶಾನಿ ಎಲ್ಲಿ ಕರ್ಕೊಂಡು ಹೋಗ್ತಾವ್ ನನ್ನನ್ನ? ಕಾಪಿ ಬೇಡ ಮಾಡಕ್ಕೆ ಹಂಗೆ ನೇಸಮಾಗಿ ಕೇಳುವ ಆಮೇಲೆ ಕಿತ್ತೀನಿ ಬಾಯಿಗೆ ಸಿಬಟ್ಟು ಸೆಮಗೆ ಏನ್ ಮಾಡ್ತಿದ್ವಿ ಅಂತ ಗೊತ್ತು. ನಿಂಗೆ ಗೊತ್ತಾ? ಹೇಳು. ಬೋಟ್ ಮಾಡಕ್ಕೆ ಏನ್ ಮಾಡ್ತಿದ್ವಿ? ಕಟ್ಕೊಂಡು ಹೋಗ್ತೀವಿ ಅಂತ ಮೋಸ ಪಡ್ತೀವಿ. ಅಲ್ಲಿ ಪುಟ್ಟ ಆಬೇಕು, ಮೊಟ್ಟನ ತಿಂತಾನೆ ಆಬೇಕು. ಕಟ್ ಮಾಡಿ ಈ ಟ್ರೈನ್ ಎಲ್ಲ ಹೋಗ್ತಿದೆ. ಸಿಗ್ತೀನಿ ಸಿಗ್ತೀನಿ ಇಲ್ಲಿ. ಕುತ್ಕೊಳ್ಳಿ. Guys, we are going to Ooty. We are going to Ooty. ನೀನ್ ಯಾಕೆ ಹೇಳ್ತಾನೆ? ನೀನ್ ಊಟಿ, ಅದಕ್ಕೆ ಊಟಿ ಹೋಗ್ತೀನಿ. ಬಟ್ಟೆ ಗಿಟ್ಟೆ ಅಮ್ಮ ಪ್ಯಾಕ್ ಮಾಡಿದಲ್ಲ. ಪ್ಯಾಕ್ ಮಾಡಿ ಇಟ್ಟಿದ್ದೀನಿ. ಎಲ್ಲರೂ ಪ್ಯಾಕ್ ಮಾಡಿದ್ದೀನಿ, ಡೋಂಟ್ ವರಿ. ನಿಜ? ನಿನ್ನೆ ನೀನ್ ಮಧ್ಯಾಹ್ನ ಮಲಗಿದಲ್ಲ ಅವಾಗ್ಲೇ ಎಲ್ಲ ಪ್ಯಾಕ್ ಮಾಡ್ಕೊಂಡ್ಬಿಟ್ಟು ನಮ್ಮ ಅಕ್ಕನ ಕರ್ಕೊಂಡು ಹೋಗ್ತಿದೀವಿ ಸರ್ಪ್ರೈಸ್ ಕೊಡೋದಕ್ಕೆ. ಸ್ಲೋ. ಏನೇ? ತುಂಬಾ ದುಡ್ಡು ಜಾಸ್ತಿ ಏನೋ ಮಾಡ್ಬೇಡ. ನಂದು ಗುಣದು ಒಟ್ಟಿಗೆ ಮಾಡು ಅಂತ ನಾನು ಹೇಳಿದೀನಿ. ಜಾಸ್ತಿ ನಡೆಯಲೇ ನಿಂಗೆ ಏನೇನ್ ಡ್ರಾಮಾ ಮಾಡ್ಕೊಂಡು ನಡೆಯಲೇ ಡ್ರಾಮಾ. ನಿನಗೇನು ಅದೇನು ದುಡ್ಡು ಖರ್ಚು ಮಾಡೋ ಅಷ್ಟೇ, ನಮಗೆ ದುಡ್ಡಿಲ್ಲ ಮಾತ್ರ ಅಷ್ಟು. ಹೂವಾರ ಕೊಡ್ರಪ್ಪ, ಹೂವಾರ ಅಕ್ಕನಿಗೆ. ಬಾ ಮುಂದೆ ಬನ್ನಿ, ಸುತ್ತ ಬಾ, ಪಾಟಿ ನಡ್ಕೊಂಡ್ ಬನ್ನಿ. ಸರ್ ಸ್ಲೋ ಆಗಿ ಬಾ. ಏನಿರ್ಬೇಕು ಗೆಸ್ ಮಾಡು.
ಅದೇ ಮೇ ಬಿ ಎಲ್ಲೋ ಡೆಕೋರೇಟ್ ಮಾಡಿ ಅಷ್ಟೇನಾ? ಮಾಡ್ಬೋದು. ಅದು ಬಿಟ್ಟು ಬೇರೆ ಗಿಫ್ಟ್ ಅದು ಬಿಟ್ರೆ ಅವ್ರು ಪ್ರತಿ ವರ್ಷನೂ ಗೋಲ್ಡ್ ಕೊಡ್ಸಿದ್ದಾರೆ. ಸೊ ಇವ್ರದ್ದು ಸರ್ಪ್ರೈಸ್ ಅಂತ ಹೇಳಿದ್ಯಲ್ವಾ, ಸೊ ಪ್ರತಿ ವರ್ಷನೂ ಗೋಲ್ಡ್ ಕೊಡ್ಸಿದ್ದಾರೆ. ಮೇ ಬಿ ಈ ವರ್ಷ ಏನೋ ಗೋಲ್ಡ್ ಗಿಫ್ಟ್ ಕೊಡ್ಬಹುದು. ಸರಿ ಬಾ, ಆಯ್ತು. ಸ್ಲೋ ಆರಾಮಾಗಿ ಬಾ, ಆ ಕಡೆ ನೋಡ್ಕೊಂಡ್ ಬಾ, ಆರಾಮಾಗಿ ಬಾ. ಆ ಕಡೆ ಈ ಕಡೆ ಸರಿ ಕಣ್ಕಾಣಿಸಿಲ್ಲ. ನಡಿ ಪಾಪ ಕಣ್ಕಾಣಿಸಿ ಮಕ್ಕನಿಗೆ. ನಡಿ ಸೈಲೆಂಟ್ ಅಲ್ಲಿ ಪಾಡಿಂಗ್ ಹತ್ತು ಮೇಲ್ಗಡೆ ಸ್ಟೆಪ್ಸ್ ಹತ್ತು ಹಿಡ್ಕೋ. ಹತ್ಕೋ ಸ್ಟೆಪ್ ಹತ್ತು ನಡಿ, ಹಂಗೆ ಸ್ಲೋ ಆಗಿ ಬಾ. ಇನ್ನ ಎಷ್ಟೆಪ್ ಐತೆ? ಇನ್ನು 10 ಇದೆ ಬಾ, ಇನ್ನು 30 ಇದೆ ಬಾ, ಏ ಕರೆಕ್ಟ್. ಇನ್ನು 30 ಸ್ಟೆಪ್ ಇದೆ ಬಾರೆ. ನಡಿ ಇನ್ನೂ ಇದೆ 10 ಇನ್ನೂ ಇದೆ. ಇನ್ನೂ ಇದೆ 10 ಇದೆ. ಏನಿದೆ ನಡಿ, ಸ್ಟೆಪ್ಸ್ ಇದೆ ನಡಿ, ಸುಮ್ಮನೆ ಅಂದೆ. ಇವಾಗ ಗಾಡಿ ರೆಡಿ ಆಗಿದೆ, ಹೋಗೋಣ ನಿಲ್ಸ್ಬಿಟ್ಟು ಎತ್ಬೇಕಷ್ಟೆ. ರೆಡಿನಾ? ತಂದಿದ್ದೀರಾ? ಹಂಗೆ ಕುತ್ಕೋ ಬಾ ಇಲ್ಲಿ. ಇದು ಏನಿದೆ ಹಿಂಗಿದೆ ಸೈಲೆಂಟ್ ಆಗಿ? ನೀನ್ ಪಾಡ, ನೀನ್ ಕುತ್ಕೋ ಇಲ್ಲಿ, ಸ್ಲೋ ಬಾ, ಕುತ್ಕೋ. ಹುಷಾರು ಆರಾಮಾಗಿ ಕುತ್ಕೋ. ಇನ್ನು ಅರ್ಧ ಗಂಟೆ ಇಲ್ಲೇ ಕುತ್ಕೋ. ಅರ್ಧ ಗಂಟೆ ಕುತ್ಕೋ ಹೇಳ್ತೀನಿ, ಅರ್ಧ ಗಂಟೆ ಅಷ್ಟೇ ಕುತ್ಕೋ. ತುಂಬಾ ಆಯ್ತು ಇದು. ಆರ್ಡರ್ ಮಾಡಿದ್ದೀನಿ ಸ್ನೋ ಸ್ಪ್ರೇನ. ಸೊ ಬರ್ತಿದೆ, ಬಿಕಾಸ್ ಇಲ್ಲಿ ಸುಮ್ಮನೆ ಹಂಗೆ ಮಾಡ್ತಾನೆ ಇರಲ್ಲ. ಆ ವೆಲ್ಡ್ ಇದೆ, ಚೆನ್ನಾಗಿರುತ್ತಲ್ಲಮ್ಮ. ಹಾ ಇದು ಹಾಕಲ್ಲ. ಏನಂತ ಬರೋದು ಇವಾಗ? ಕೆಫೆ ಏನೇನು ಪ್ರಾಬ್ಲಮ್ ಏನೇಳಿ? ಅಲ್ಲ ಇದು ನಾನು ಅನ್ಕೊಂಡೆ ಮೇ ಬಿ ಸಿನಿಮಾ ಸ್ಟುಡಿಯೋ ಟೈಪ್ ಏನಾದ್ರು ಇರುತ್ತಲ್ವಾ, ಆ ತರ ಅನ್ಕೊಂಡೆ. ಬಟ್ ಇಲ್ಲೇನೋ ತಿನ್ನೋ ಸ್ಮೆಲ್ ಕೂಡ ಗೊತ್ತಿಲ್ಲ. ಬರಲ್ಲ. ಇದು ಏನ್? ಇದು ಹಾಸ್ಪಿಟಲ್ ಇದು. ಹಾಸ್ಪಿಟಲ್ ಗೊತ್ತಿಲ್ಲ. ಹಾಸ್ಪಿಟಲ್? ಸೀರಿಯಸ್ಲಿ? ಆರಾಮಾಗಿರಿ. ಫುಲ್ ನಿದ್ದೆ ಹೋಗ್ಬಿಡೋಣ ಗೈಸ್. ಓಕೆ ಚಂದ್ರ, ಆಯ್ತು. ಇಷ್ಟೊತ್ತು ವೆಯ್ಟ್ ಮಾಡಿ ಸಾಕು. ನಾ ಸುಮ್ಮನೆ ಇಷ್ಟೊತ್ತು ನಿಮ್ಗೆ ಕಾಯ್ತಿದ್ದೆ ಅಷ್ಟೇ, ಟೈಮ್ ಪಾಸ್ ಮಾಡೋದಕ್ಕೆ. ಸೊ ತೆಗಿಬೇಡ, ಒಂದು ನಿಮಿಷ ನಾವು ತೆಗಿತೀವಿ. ನಿನಗೆ ತಾಳ್ಮೆ ಇರಬೇಕು. ಇರಲಿ ತಾಳ್ಮೆ, ಆಗೋದೆಲ್ಲ ಒಳ್ಳೇದಕ್ಕೆ. ಓಕೆನಾ? ರೆಡಿ ನಾ ಸರ್ಪ್ರೈಸ್ ನೀನು. ಇವಾಗ ಬಂತು. ಬನ್ನಿ ಬೇಗ ಪಾಪ, ಒಳಗೆ ವೆಯ್ಟ್ ಮಾಡಲ್ಲ ಅವಾಗಿಂದ. ಬರ್ರಿ ಬೇಗ. ಪಾಪ ನೋಡಿ ಗೈಸ್, ಒಬ್ಳೆ ಏನ್ ಬಿಡೋದು ಒಳಗಡೆ, ಏನೋ ಹುಡುಕ್ತಾ ಬಿದ್ದೋಳು ಒಳಗಡೆ. ಏನೋ ಹುಡುಕ್ತಾ ಅವಳೆ ಪಾಪ. ಬಾರೆ ಚೈತ್ರ, ಮುಗಿದ್ ಬಾರೆ. ಏನ್ ಹುಡುಕ್ಬೇಡ, ಬಾರೆ ಚೈತ್ರ. ಮುಂದೆ ಸುಮ್ನೆ ತಮಾಷೆಗೆ. ಸೊ ಗೈಸ್, ಸರ್ಪ್ರೈಸ್ ನಮ್ಮ ಅಕ್ಕ ರೆಡಿ ಆಗಿದ್ದಾರೆ. ಹಂಗೆ ತಿಳ್ಕೊಳ್ಳಿ. ರೆಡಿ? ರೆಡಿ? ಕಣ್ ತೆಗಿ. 3 2 1 ತೆಗಿ. ಪ್ರೀತಿಯ ಊರ ನಾಯಕಿಯೇ, ಮುತ್ತಿನ ತೀರ ದೇವತೆ, ನನ್ನ ಉಸಿರಿನಲ್ಲಿ ನಿನ್ನ ಬಿಗಿದಿಡುವೆ. ಉಸಿರಿರುವವರೆಗೂ ನಾ ಪೂಜಿಸುವೆ. ಈ ಆಸೆಗೆ ಏನಂತೀಯ, ನನ್ನ ಭಾಷೆಗೆ ಹೂವಂತೀಯ. ಹೆಂಗಿದೆ? ಅನ್ಎಕ್ಸ್ಪೆಕ್ಟೆಡ್. ಎಕ್ಸ್ಪೆಕ್ಟ್ ಮಾಡಿದಾ? ಇಲ್ಲ. ನಿಮ್ದು ಯಾವ್ದ್ರಿ ಇದು? ಸೈಡ್ ಇಂದ ಪುಸು ಅಂತ ಅವಳ ಬೇಕು ಕೊಡ್ತಿದ್ರಲ್ರಿ ರೈ. ಓಕೆ ಚೈತ್ರ, ಎಷ್ಟು ಖುಷಿ ಆಯ್ತಾ? ತುಂಬಾ ಖುಷಿ ಆಯ್ತು. ಎಕ್ಸ್ಪೆಕ್ಟ್ ಮಾಡಿದಾ? ಇಲ್ಲ, ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ತಗೋ, ಇನ್ ಮುಂದೆ ನೀನು ನಿಂಗೆ ಗಾಡಿ ಏತರ ಗಾಡಿ ಬಾವ ಕೊಡ್ಸಿದ್ ಗಿಫ್ಟ್. ಕಲರ್ ಹೆಂಗಿದೆ? ಚೆನ್ನಾಗಿದೆ ಕಲರ್. ಇವಾಗ ನಮ್ಮ ಅಕ್ಕನ್ ಕೇಳ್ಬೇಕು, ಅವಳಿಗೆ ಈ ಕಲರ್ ಇಷ್ಟನೇ ಇಲ್ವಾ ಅಂತ. ಅಕಸ್ಮಾತ್ ನಿಂಗೆ ಈ ಕಲರ್ ಇಷ್ಟ ಆಗಿಲ್ಲ ಅಂದ್ರೆ ಬೇರೆ ಕಲರ್ ನಾವು ತಗೋಬಹುದು. ನೀ ಈ ಕಲರ್ ಬೇಕಂದ್ರೆ ಈ ಕಲರ್ ನೀನ್ ತಗೋಬಹುದು. 3 ಕಲರ್ ಇದೆ. ನೀನ್ ಬಾ, ನೀನ್ ತೋರ್ಸ್ತಾನೆ ಬಾ, ನಿಂಗೆ ಯಾವ್ದು ಬೇಕೋ ಅದು ತಗೋಬಹುದು. ಕಮಾನ್ ಚೈತ್ರ, ಏನೇ ಚೈತ್ರ? ನನಗೆ ಅಂತ ಒಂದು ಗಾಡಿ. ಬೆಳಿಗ್ಗೆ ಯಾವ ಮಗಳು ಇದ್ದೆ ನೀನು? ಬಲಗಡಿಕೆ ನೋಡ್ದಾ, ನಿನ್ ಟೈಮ್ ಚೇಂಜ್ ಆಗಿದೆ ಇವತ್ತಿಂದ. ಕೈ ನಾವು ಶಾಕಿಂದ ಆಚೆನೆ ಬಂದಿಲ್ಲ ಗೈಸ್. ನೋಡಿ, ಫುಲ್ ಶಾಕಲ್ಲಿ ಕುತ್ಕೊಂಡು ನೋಡು ಹಂಗೆ ನಿನ್ನ.
ಬರೀ ಇಲ್ಲಿ ಕುತ್ಕೋ ಬರೀ ಇಲ್ಲಿ. ಏನು ಅನಿಸ್ತಿದೆ ನಿಂಗೆ ಹೇಳಿ? ಎಷ್ಟು ಖುಷಿ ಆಗ್ತಿದೆ ಹೇಳಿ ನಿನ್ ಗಂಡನ ಮೇಲೆ? ಖುಷಿ ತುಂಬಾ ಆಗ್ತಿದೆ, ಬಟ್ ನಂಗೆ ಇನ್ನೂ ಅದು ಇದ್ ಮಾಡ್ಕೊಳಕ್ ಆಗ್ತಿಲ್ಲ. ಅಡ್ಜಸ್ಟ್ ಮಾಡಕ್ ಆಗ್ತಿಲ್ವಾ? ಫುಲ್ ಖುಷಿ ಆಗ್ಬಿಟ್ಟಿದೆ. ಇನ್ನು ಅವಳು ಶಾಕ್ ಅಲ್ಲಿ ಇದ್ದಾಳೆ, ಇನ್ನ ಬಂದಿಲ್ಲ ಆಚೆ. ಅನ್ಎಕ್ಸ್ಪೆಕ್ಟೆಡ್ ಸರ್ಪ್ರೈಸ್. ಸೈನ್ ಮಾಡಿದ ತಕ್ಷಣ ಗಾಡಿ ಬರುತ್ತೆ, ನಾನು 5 ಡೇಸ್ ಡೆಲಿವರಿ ಆಗುತ್ತೆ ಗಾಡಿ. 5 days ಅರೆ ಈ ಗಾಡಿ ನಮಗೆ ಕೊಡಲ್ಲ ಅವರು, ಈ ಗಾಡಿ ಬೇರೆಯವ್ರದ್ದು. ಬಟ್ 5 days ಅಲ್ಲ ನಮ್ಮ ಗಾಡಿ ಬರುತ್ತೆ. ಈ ಗಾಡಿ ಬರೀ ಇವತ್ತು ನಿನ್ನ ಬರ್ಡೇಗೋಸ್ಕರ ಅವರು ಏನೋ ಸ್ವಲ್ಪ ರಿಸ್ಕ್ ತಗೊಂಡು ಹೋಲ್ಡ್ ಮಾಡಿಸಿ ನಮ್ಗೆ ಮಾಡಿಸ್ಕೊಟ್ಟಿರೋದು. ಸರ್ಪ್ರೈಸ್ ಕೊಡ್ಬೇಕು ನಿನಗೆ, ಓಕೆನಾ? ಥ್ಯಾಂಕ್ ಯು ಬಾವಂಗಳು. ಸೊ ಗೈಸ್ ಇವಾಗ ಗಾಡಿ ನಮಗೆ 10 days ಸಮಯ ಸಿಗುತ್ತೆ ಅಂತೆ. ಸೊ ಓಕೆ ಚೈತ್ರ, ಇವತ್ತಿನ ಬರ್ಡೇ ಹೆಂಗಿತ್ತು ನಿಂದು? ತುಂಬಾ ತುಂಬಾ ಚೆನ್ನಾಗಿತ್ತು, ತುಂಬಾ ಖುಷಿ ಆಯ್ತು. ತುಂಬಾ ಖುಷಿ ಆಯ್ತಾ? ಎಸ್. ಓಕೆ ಫೈನಲ್ ಏನ್ ಹೇಳ್ತೀಯಾ? ಫೈನಲ್ ಸ್ಪೀಚ್ ಏನಂತ ಹೇಳಿ, ನನ್ನ ಈ ಡೇನ ಸ್ಪೆಷಲ್ ಮಾಡಿದ ಎಲ್ಲರಿಗೂ, ಇಲ್ಲಿ 4 ಜನ ಇದ್ದೀರಾ, 4 ಜನನು ತುಂಬಾ ಇನ್ವಾಲ್ವ್ ಆಗಿದ್ದೀರಾ. ಫ್ರಮ್ ಫಸ್ಟ್ ಬರ್ಡೇ ಸ್ಟಾರ್ಟ್ ಆದಾಗಿಂದ ಇಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಪುಟ್ಟ, ಶ್ರೀಧರ್, ಪ್ರತಾಪ್ ಮತ್ತೆ ಅಮ್ಮಗೆ ಥ್ಯಾಂಕ್ ಯು ಸೋ ಮಚ್. ನನ್ನ 2 ಮಕ್ಳಿಗೆ. ಗುಂಡ ಏನಪ್ಪ ಗುಂಡ 100% ಕೆಳಗಿದೆ. ಏನಪ್ಪ ನಿಂದು? ಏನ್ ಹೇಳು, ಏನ್ ಹೇಳ್ತೀಯಾ? ಅಮ್ಮಂಗೆ ಹ್ಯಾಪಿ ಬರ್ಡೇ ಅಂತ ಹೇಳ್ದೆ ನೀನು ಬೆಳಿಗ್ಗೆ ಎದ್ಬಿಟ್ಟು. ಸೊ ಗೈಸ್ ನಾನು ನಮ್ಮ ಅಪ್ಪಂಗೆ ಗಿಫ್ಟ್ ಕೊಡ್ತೀನಿ, ಏನ್ ಗಿಫ್ಟ್ ಬೇಕು ಅಂತ ಅವಳೇ ಕೇಳೋಣ. ಸರಿ ನಿಂಗೆ ಏನ್ ಗಿಫ್ಟ್ ಬೇಕೆ ನನ್ನ ಕಡೆಯಿಂದ? ಕೇಳ್ತಾನೆ ಇದೆಯಾ ಅದನ್ನೇ? ಏನ್ ಗಿಫ್ಟ್ ಬೇಕು ಹೇಳು? ಏನ್ ಗಿಫ್ಟ್ ಏನ್ ಕೇಳಿ, ನಾನು ಕೇಳ್ತೀನಿ. ನನಗೆ ಯಾವಾಗ ಏನ್ ಬೇಕೋ ಅದನ್ನ ನಾನು ಕೇಳ್ತೀನಿ. ಸೊ ಗೈಸ್ ನೆಕ್ಸ್ಟ್ ವ್ಲಾಗಲ್ಲಿ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಅವಳಿಗೊಂದು ಸರ್ಪ್ರೈಸ್ ಗಿಫ್ಟ್ ಅನ್ನು ಪ್ಲಾನ್ ಮಾಡ್ತೀನಿ. ಅದು ಚೆನ್ನಾಗಿರೋ ಥರ ಮಸ್ತಾಗಿರ್ಬೇಕು, ಅದು ಪ್ಲಾನ್ ಮಾಡ್ತೀನಿ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಆ್ಯಂಡ್ ನಮ್ಮ ಅಕ್ಕಂಗೆ ಏನಾದ್ರು ಕಮೆಂಟಲ್ಲಿ ಹ್ಯಾಪಿ ಬರ್ಡೇ ಅಂತ ಹೇಳಿ ಎಲ್ರಿಗೂ ರಿಪ್ಲೈ ಮಾಡ್ತಾಳೆ. ನೋಡೋಣ ಎಷ್ಟು ಜನ ಕಮೆಂಟ್ ಮಾಡ್ತಾರೆ. ನಮ್ಮ ಅಕ್ಕಂಗೆ ಅಂದ್ರೆ ಎಷ್ಟು ಜನಕ್ಕೆ ಇಷ್ಟ, ಎಲ್ರೂ ಹ್ಯಾಪಿ ಬರ್ಡೇ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ. ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ, ಬಾಯ್, ಸಿ ಯು. ನನ್ನ ಉಸಿರಿನಲಿ ನಿನ್ನ ಬಿಗಿದಿಡುವೆ, ಉಸಿರಿರುವವರೆಗೂ ನಾ ಪೂಜಿಸುವೆ ಈ ಆಸೆಗೆ ಏನಂತೀಯ?